ನಾನು ವೆಜ್ ರೋಲ್ ಮಾಡುವ ವಿಧಾನವನ್ನು ಹೇಳ್ತಾ ಇದ್ದೀನಿ. ವೆಜ್ ರೋಲಿಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಮೊದಲಿಗೆ ಈರುಳ್ಳಿ, ಕರಿಬೇವು, ಕ್ಯಾರೆಟ್, ಸ್ವೀಟ್ ಕ್ಯಾಪ್ಸಿಕಮ್, ಬೀನ್ಸ್, ಎಲೆಕೋಸ್, ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಸೋಯಾ ಸಾಸ್ ಮತ್ತು ಕೊನೆಯದಾಗಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮೊದಲನೇದಾಗಿ ನಾವು ಅದಿದೆ. ಈಗ ಮೊದಲಿಗೆ ಕರಿಬೇವು, ಈರುಳ್ಳಿ ಹಾಕೋಣ. ಸ್ವಲ್ಪ 5 ನಿಮಿಷ ಬೇಯಿಸೋಣ. ಕಂದು ಬಣ್ಣ ಬರೋವರೆಗೂ ಬೇಯಿಸ್ಕೊಳ್ಳೋಣ. ನಂತರ ಸ್ವೀಟ್ ಕ್ಯಾಪ್ಸಿಕಮ್ ಒಂದು ಬೌಲಿಗೆ ಇಟ್ಕೊಂಡಿದ್ವಲ್ಲ, ಸ್ವೀಟ್ ಕ್ಯಾಪ್ಸಿಕಮ್ ಹಾಕೋಣ. ಬೀನ್ಸ್ ಹಾಕೋಣ. ಬೌಲಿಗೆ ಇಟ್ಕೊಂಡಿದ್ದಲ್ಲ ಬೀನ್ಸ್. ನಂತರ ಕ್ಯಾರೆಟ್ ಹಾಕೋಣ. ನೆಕ್ಸ್ಟ್ ಏನು ಮಾಡೋಣ, ಎಲೆಕೋಸು ಏನು ಒಂದು ಬೌಲ್ ಮಾಡ್ಕೊಂಡಿದ್ದಲ್ಲ ನೋಡಿ, ಎಲೆಕೋಸು ಹಾಕೋಣ. ಈಗ ಇದನ್ನೆಲ್ಲದನ್ನು ಕಂದು ಬಣ್ಣ ಬರುವವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳೋಣ. ರೆಡ್ ಚಿಲ್ಲಿ ಸಾಸು ನಾನು ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ. ಜಾಸ್ತಿ ಮಾಡ್ತಾ ಇದ್ದೀನಿ ಅನ್ನೋ ಉದ್ದೇಶಕ್ಕೆ ಜಾಸ್ತಿ ಹಾಕ್ತಿದ್ದೀನಿ. ನೀವು ಸ್ವಲ್ಪ ಮಾಡಿದರೆ 1 ಸ್ಪೂನ್ ಹಾಕಿ ಸಾಕು. ನಂತರ ಗ್ರೀನ್ ಚಿಲ್ಲಿ ಸಾಸ್ ಅಂದರೆ ಹಸಿ ಖಾರದ ಟೇಸ್ಟ್ ಬರುತ್ತೆ. ಹಸಿಮೆಣ್ಸಿನ್ಕಾಯಿ ಹಾಕಿದರೆ ತಿನ್ನುವಾಗ ಮೆಣಸಿನ್ಕಾಯಿ ಸಿಕ್ಕ ಖಾರ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಗ್ರೀನ್ ಚಿಲ್ಲಿ ಸಾಸ್ ಹಾಕಿದೆ. ಆಮೇಲೆ ನೆಕ್ಸ್ಟ್ ಸೋಯಾ ಸಾಸ್ ನೋಡಿ, ಓಕೆ. ಆಮೇಲೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್. ನಂತರ ಎಲ್ಲ ಮಿಕ್ಸಪ್ ಮಾಡಿ ನಾನು ಮೊದಲಿಗೆ ಏನು ಮಾಡಿದೆ, ಒಗ್ಗರಣೆ ಮಾಡೋದನ್ನ ಹೇಳ್ಕೊಟ್ಟೆ ನೋಡಿ. ಈ ಥರ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡಬೇಕು, ಈ ಥರ ಚಪಾತಿ ಹಿಟ್ಟನ್ನು ಈ ಥರ ಮಿದುವಾಗಿ ಎಣ್ಣೆ ಹಾಕಿ ಕಲಿಸ್ಕೊಂಡು ಹುಳಿ ಮಾಡಿಕೊಂಡು ಈ ಥರ ಚಪಾತಿನ ಈ ಥರ ಲಟ್ಟಿಸ್ಕೋಬೇಕು. ಹೌದಾ? ಸ್ವಲ್ಪ ಹಾಕಬೇಕು ಎಣ್ಣೆ, ಜಾಸ್ತಿ ಬೇಡ, ಸಾಕು ನೋಡಿ. ವೀಕ್ಷಕರೇ, ಚಪಾತಿ ಫಸ್ಟ್ ನಾನು ಏನು ಹೇಳಿದೆ, ಚಪಾತಿಯಲ್ಲಿ ಮಾಡ್ಬೋದು ನೋಡಿ. ಈ ಥರ ಚಪಾತಿನ ಬೇಯಿಸ್ಕೊಬೇಕು. ಎಣ್ಣೆ ಹಾಕಿ ಸ್ವಲ್ಪ ಬೇಯಿಸ್ಕೊಂಡು ಇನ್ನೊಂದು ರೀತಿನೇ ಹೇಳ್ಕೊಡ್ತಾ ಇದ್ದೀನಿ. ಪರೋಟದಲ್ಲಾದರೂ ಕೂಡ ಯೂಶಲಿ ಹೋಟೆಲ್ಗಳಲ್ಲೆಲ್ಲ ಪರೋಟದಲ್ಲಿ ಮಾಡಿರ್ತಾರೆ. ಚಪಾತಿಯಲ್ಲಿ ಮಾಡೋದು ಭಾಳ ಕಡಿಮೆ. ಅದಕ್ಕೆ ನಾನು ಪರೋಟದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಈ ಥರ ಪರೋಟ ತೊಗೋಬೇಕು. ರೆಡಿ ಪರೋಟ ಏನು ಅಂಗಡಿಯಲ್ಲಿ ಸಿಗ್ತಾವ ಅದನ್ನು ತೊಗೊಂಬಂದು ಈ ಥರ ಇದನ್ನು ಬೇಯಿಸ್ಕೋಬೇಕು. ಚಪಾತಿ ಮಾಡ್ಕೊಂಡಿದ್ದೀವಿ. ಈಗ ಇದಕ್ಕೆ ಇದು ನಾವೇನು ಮಾಡ್ಕೊಂಡಿದ್ದೀವಲ್ಲ ಒಗ್ಗರಣೆನ ನೋಡಿ, ಈ ಥರ ಉದ್ದನೆಗೆ ಹಾಕಿ ಈಗೇನು ಮಾಡೋಣ, ಸುತ್ತೋಣ ಫಸ್ಟ್ ನೋಡಿ. ಇದು ಸುತ್ತಿರ್ತೀವಿ. ಈಗ ಹಿಂಗೇನಾದರೂ ನಾವು ತಿನ್ಬೋದು, ಇಲ್ಲದೆ ಹೋದರೆ ನೋಡಿ. ಈಗ ಒಂದು ಬೌಲಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕೊಂಡು ಗಟ್ಟಿ ಕಲಿಸ್ಕೋಬೇಕು. ತೀರಾ ತೆಳ್ಳಗೆ ಕಲಿಸ್ಕೋಬಾರ್ದು, ತೀರಾ ಗಟ್ಟಿ ಕಲಿಸ್ಕೋಬಾರ್ದು. ಈ ರೀತಿ ನೋಡಿ. ಈ ಥರ ಹಚ್ಕೊಳ್ಳೋಣ ಫಸ್ಟು. ಎಣ್ಣೆಲಿ ಫ್ರೈ ಮಾಡುವಾಗ ಇದು ಓಪನ್ ಆಗಬಾರ್ದು ನೋಡಿ ವೀಕ್ಷಕರೇ. ಅದಕ್ಕೋಸ್ಕರ ನೋಡಿ ಈ ಥರ ನಾವು ಹಿಂಗೆ ಕರ್ಜಿಕಾಯಿ ಕರಿಗೆಡಬು ಏನು ತುಂಬ್ತೀವಲ್ಲ ಆ ಥರ ನೋಡಿ ವೀಕ್ಷಕರೇ. ಈ ಥರ ಫುಲ್ ಪ್ಯಾಕ್ ಅಂದರೆ ಇದು ಓಪನ್ ಆಗಬಾರ್ದು ಅನ್ನೋ ಉದ್ದೇಶ ನೋಡಿ. ಎಲ್ಲೂ ಓಪನ್ ಆಗಿಲ್ಲ. ಈ ಥರ ಫುಲ್ ತುಂಬಿಕೊಂಡು ನೋಡಿ. ಎಣ್ಣೆಯಲ್ಲಿ ಫಸ್ಟ್ ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಕಾದಿದೇನೋ ಇಲ್ವೋ ಅಂತ ನೋಡೋಣ. ನೋಡಿ ಕಾದಿದೆ. ಈ ಥರ ನೋಡಿ ಫುಲ್ ಪ್ಯಾಕ್ ಹೌದಾ ನೋಡಿ. ಒಂದು ಬಣ್ಣ ಬರೋರ್ಗು ಅಷ್ಟೇ. ನೋಡಿ ವೀಕ್ಷಕರೇ, ತುಂಬಿ ಕರೆದು ಈ ಥರ ಮಾಡಿದ್ದೀವಿ. ಇದು ನೋಡಿ ಕ್ರಿಸ್ಪಿಯಾಗಿದೆ. ಇದು ಕರಿದೇನೆ ತುಂಬಿ ಬೇಯಿಸಿರೋ ಚಪಾತಿನ ತುಂಬಿದ್ದೀವಿ. ಇದನ್ನು
ಇದಿತ್ತಲ್ಲ ಪರೋಟ ಈ ಥರ. ನಾವು ಯೂಶಲಿ ಹೋಟ್ಲಲ್ಲಿ ಇದರಲ್ಲಿ ಬೇಕ್ರಿಲಿ ತಿನ್ನುವಾಗ ಇದನ್ನ ಅಷ್ಟೇ ಕೊಡ್ತಾರೆ ಅವರು. ಈ ರೀತಿ ಎಲ್ಲ ಪ್ಯಾಕ್ಡ್ ಇರಲ್ಲ. ಅವರು ಪರೋಟದಲ್ಲಿ ಮಾಡಿರ್ತಾರೆ. ಪರೋಟದಲ್ಲಿ ಆದರೆ ಈ ಥರ ಇರುತ್ತೆ. ನಾವು ಮನೇಲಿ ಪರೋಟ ಬೇಡಪ್ಪ ಚಪಾತಿಲಿ ಮಾಡೋಣ ಅನ್ನೋದಾದರೆ ಈ ಥರ ಇರುತ್ತೆ ನೋಡಿ ವೀಕ್ಷಕರೇ. ಎಲ್ಲರೂ ಮನೇಲಿ ಮಾಡಿ ನೋಡಿ, ಟೇಸ್ಟ್ ನೋಡಿ, ಲೈಕ್ ಕೊಡಿ, ಕಾಮೆಂಟ್ಸ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು.